ಹೈ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದಿಟ್ಟೇನಪ್ಪ ಅಂದರೆ ಇಲ್ಲಿ BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ತೀವಿ, ಮತ್ತು ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಏನು ಅನ್ನೋದನ್ನ ತಿಳಿಸ್ತೀವಿ. ಅದಕ್ಕಿಂತ ಮೊದಲದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ಹೇಳೋದು ಇಲ್ಲಿ ನೋಡ್ಬೋದು, ಸರ್ಚ್ ಮಾಡುವಾಗ SHP BCWD ಅಂತಲೇ ಸರ್ಚ್ ಮಾಡಿ. ಯಾಕಂದರೆ ಬರೀ SHP ಅಂತ ನಾವು ಸರ್ಚ್ ಮಾಡಿ ತೋರಿಸ್ತೀವಿ. ನೋಡ್ಬೇಕಾದ್ರೆ ಬರೀ SHP ಅಂತ ಸರ್ಚ್ ಮಾಡಿದ್ವಿ, ಬಂದು ನೋಡ್ರಿ. ಇಲ್ಲಿ ಅಲ್ಲಿಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಲಿ ನೋಡ್ಬೋದು. ಬರೀ SHP ಅಂತ ಹೊಡೆದ್ರೆ ಇಲ್ಲಿ ನೋಡ್ಬೋದು ಮೈನಾರಿಟಿ ವೆಲ್ಫೇರ್ ಅಂತ ತೋರಿಸ್ತಾ ಇದೆ, ಮತ್ತು ಇದನ್ನು ತೋರಿಸ್ತಾ ಇದೆ. ಎರಡೇ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದೆ, ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ನ ನಿಮಗೆ ತೋರಿಸ್ತಾ ಇಲ್ಲ. ಹಾಗಾಗಿ BCWD ಇವಾಗ ನೋಡಿ, BCWD ಅಂತ ಸರ್ಚ್ ಮಾಡಿದಾಗ ನೋಡ್ಬೋದು. BCWD ಅಂತ ಸರ್ಚ್ ಮಾಡಿದರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟು 20ನೇ ತಾರೀಕು ಪೋಸ್ಟ್ ಮೆಟ್ರಿಕ್ ಕ್ಲಾಸ್ ಡೇಟ್ ಇದೆ, 16ನೇ ತಾರೀಕು ಪ್ರಿ ಮೆಟ್ರಿಕ್ ಇದೆ. ಬಟ್ ನಾನು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಿಂಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ನೀವು ಯಾವ್ದು ಅಪ್ಲೈ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ದು SSP ಇದು ಏನಿದೆಯಲ್ಲ ಸೇಮ್ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು, ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದೆಯಾ ಅಂತ ಇಲ್ಲಿ ನೋಡ್ಬೋದು. ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅಂತ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮ್ಮದು ಸ್ಕಾಲರ್ SSPದು ಅಕೌಂಟ್ ರೆಡಿ ಇದ್ದರೆ ಇಲ್ಲಿ ಹಾಕಿ ಲಾಗಿನ್ ಮಾಡಿಬಿಟ್ಟು ನೀವು ಕೆಲವೊಂದು ಸ್ಟೆಪ್ಸ್ ಇದೆ ಅಂತ ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.